ನಮಸ್ಕಾರ. ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಕಥೆನ ಪೂರ್ತಿ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಕತೆ ಶುರು ಮಾಡುವ. ರೀ, ನಿಮ್ಮ ಫ್ರೆಂಡ್ ಗೌಡ್ರ ಮಗಳನ್ನ ನೋಡಿದ್ರ ಅಂದ್ರೆ ನಾನೇನು ಕೂಡನಾಗಿದ್ರೆ? ಹಾಗಲ್ಲ ರೀ, ಆ ಹುಡುಗಿ ನೋಡಿದ್ರೆ ಏನು ಅನ್ನಿಸ್ತು ಅಂತ. ಒಳ್ಳೆ ಹುಡುಗಿ, ಅಪ್ಪ ಅಮ್ಮನ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಗೌರವ. ಆ ಹುಡುಗಿನ ನಮ್ಮ ಕಾರ್ತಿಕ್ನಿಗೆ ಯಾಕ್ರಿ ತಂದ್ಕೋಬಾರ್ದು? ಏನು ಹೇಳ್ತಾ ಇದೀಯಾ? ಹ್ಞೂ ರೀ, ನನಗೇನೋ ಆ ಹುಡುಗಿ ತುಂಬ ಇಷ್ಟ ಆದ್ಲು. ನಿನಗಿಷ್ಟ ಆದ್ರೆ ಸಾಕ, ನಿನ್ನ ಮಗನಿಗೆ ಇಷ್ಟ ಆಗೋದು ಬೇಡವಾ? ನಾನು ಹೇಳಿದ್ರೆ ಅವನು ಖಂಡಿತ ಇಲ್ಲ ಅನ್ನಲ್ಲ ರೀ. ನಿನ್ನ ಮಗ ನೋಡಿದ್ರೆ ಈಗಿನ ಕಾಲದವನು, ಅಲ್ಲದೆ ಮಾಡ್ರನ್. ಅವನಿಗೆ ಯಾವ ಥರ ಹುಡುಗಿ ಇಷ್ಟ ಆಗುತ್ತೆ ಅಂತ ನಮಗೆ ಹೇಗೆ ಗೊತ್ತು? ಅವಳು ಬೇರೆ ಏನೂ ಓದಿಲ್ಲ. ಅವಳು ಓದಿಲ್ಲ ಅಂದ್ರೇನು? ಅವಳೇನು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಾ? ಮನೇಲಿ ಅವನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಅದಕ್ಕಿಂತ ಹೆಚ್ಚಿಂದ ಏನಿದೆ ಹೇಳಿ? ಅದು ಸರಿನೇ, ಆದ್ರೂ ನಿನ್ನ ಮಗ ಆ ಹುಡುಗಿನ ಒಪ್ತಾನೆ ಅನ್ನೋದೇ ನಂಗೆ ಡೌಟ್. ಅವಂದು ಬಿಡಿ, ನೀವು ಹೇಳಿ, ನಿಮಗೆ ಆ ಹುಡುಗಿನ ನಮ್ಮ ಮನೆ ಸೊಸೆ ಮಾಡ್ಕೊಳಕ್ಕೆ ಒಪ್ಪಿಗೆ ಇದೆಯಾ? ನನ್ನ ಸ್ನೇಹಿತನ ಮಗಳೇ, ಸ್ನೇಹಿತನ ಮಗಳು ಅನ್ನೋದಕ್ಕಿಂತ ಆ ಹುಡುಗಿ ಗುಣ ನಂಗೆ ತುಂಬ ಹಿಡಿಸ್ತು ನೋಡು. ಕಾರ್ತಿಕ್ನಿಗೆ ನಾ ಹೇಗಾದರೂ ಮಾಡಿ ಒಪ್ಸ್ತೀನಿ ಬಿಡಿ. ನೋಡು ಸರಳ, ಅವನೇನಾದರೂ ಒಪ್ಪಲಿಲ್ಲ ಅಂದರೆ ಅವನಿಗೆ ಫೋರ್ಸ್ ಮಾಡಬೇಡ, ಅಷ್ಟೇ ನಾನು ನಿನ್ಗೆ ಹೇಳೋದು. ಸರಿ ರೀ, ಹೇಗೋ ನನ್ನ ಮಗ ಈ ಹುಡುಗಿನ ಒಪ್ಕೊಂಡ್ರೆ ಸಾಕು. ವಾವ್, ಐಫೋನ್ ನನಗೇನಾ? ನಿನಗೆ ಕೊಡದೆ ಮತ್ತೆ ಯಾರಿಗೆ ಕೊಡಲಿ ಗಿಫ್ಟ್? ನೀನೇ ಅಲ್ವಾ ಐಫೋನ್ ಬೇಕು ಅಂತ ಕೇಳಿದ್ದು. ನಾನು ಎಲ್ಲೋ ನೀನು ಮರ್ತೋಗಿದೀಯಾ ಅಂತ ಮಾಡಿದ್ದೆ. ನನ್ನ ಗರ್ಲ್ ಫ್ರೆಂಡ್ ಕೇಳಿದ್ದು ನಾನು ಮರ್ತೋಗೋದ? ನೆವರ್. ಬದುಕೊಂಡೆ. ನೀನೇನಾದರೂ ಮರ್ತೋಗಿದ್ದೆ ಅಂದಿದ್ರೆ ದೊಡ್ಡ ಜಗಳ ಮಾಡಿ ಬ್ರೇಕಪ್ ಮಾಡ್ಕೊಳ್ಳುವ ಅಂತಿದ್ದೆ. ನೀನು ಹಾಗೆ ಮಾಡಲ್ಲ ಅಂತ ನಂಗೆ ಗೊತ್ತು, ಆದರೂ ಇನ್ನೊಂದ್ಸಲ ಹಾಗೆ ಹೇಳಬೇಡ. ಅಬ್ಬಾ, ಯಾಕಷ್ಟೊಂದು ಕೋಪ? ನನಗೆ ಯಾರಾದರೂ ಮೋಸ ಮಾಡ್ತೇನೆ ಅಂದರೆ ನಾನು ಹೀಗೆ ರಿಯಾಕ್ಟ್ ಆಗೋದು. ಓಕೆ ಕೂಲ್, ಹಾಗೆ ತಮಾಷೆಗೆ ಹೇಳಿದೆ, ಇನ್ಯಾವತ್ತೂ ಹಾಗೆ ಹೇಳಲ್ಲ. ಇಟ್ಸ್ ಓಕೆ. ಗಿಫ್ಟ್ ಓಕೆ, ಮತ್ತೆ ನನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗು ಅಂದಿದ್ದೆ ಅಲ್ವಾ? ಯಾವಾಗ ನಾವು ಲಂಡನ್ಗೆ ಹೋಗೋದು? ನಾಟ್ ನೌ ದಿಯಾ, ನೋಡ್ತಾ ಇದೆಯಲ್ಲ ಆಫೀಸಲ್ಲಿ ಎಷ್ಟೊಂದು ವರ್ಕ್ ಇದೆ ಅಂತ. ಮೀಟಿಂಗು ಪ್ರಾಜೆಕ್ಟು ಅಂತ ಟೈಮೇ ಸಿಗ್ತಾ ಇಲ್ಲ. ಒಂದ್ಸಲ ಫ್ರೀ ಆದಮೇಲೆ ಇಬ್ಬರು ಹೋಗ್ಬರು ಆಯಿತಾ? ನಿನಗೆ ಯಾವಾಗ ನೋಡಿದ್ರು ವರ್ಕ್, ಆಫೀಸ್, ಪ್ರಾಜೆಕ್ಟ್ ಇದೇ ಆಯಿತು. ನನ್ನ ಬಗ್ಗೆ ಚೂರು ಕಾಳಜಿನೇ ಇಲ್ಲ. ಈ ಹುಡುಗಿಯರಿಗೆ ಎಷ್ಟು ಗಿಫ್ಟ್ ಕೊಟ್ಟರು ಕಡಿಮೆನೇ. ಮೊದಲು ಪ್ರಾಜೆಕ್ಟ್ ಫಿನಿಶ್ ಆಗಲಿ, ಆಮೇಲೆ ಹ್ಯಾಪಿಯಾಗಿ ಹೋಗಿ ಬಂದ್ರೆ ಆಯ್ತು. ಓಕೆ? ಅಂದರೆ ಇವಾಗ ನನ್ನ ಗರ್ಲ್ ಫ್ರೆಂಡ್ ಪೋಸ್ಟಿಂದ ನಿನ್ನ PA ಪೋಸ್ಟ್ ಆಗಿ ಬದಲಾಗೋ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದೀಯಾ? ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟಾಗೇ ಹೇಳ್ತಾ ಇದ್ದೀನಿ. ಗೊತ್ತಲ್ಲ ನಿನಗೆ, ಮೊದಲು ಕೆಲಸ ಆಮೇಲೆ ಬಾಕಿದು. ನಿನಗೆ ಗೊತ್ತಲ್ವ ನಮ್ಮ ಕಂಪ್ನಿ ಟಾಪ್ 1ನಲ್ಲಿರೋದು. ನಮ್ಮ ಕಂಪ್ನಿ ಹೀಗೆ ಟಾಪ್ 1ಅಲ್ಲಿ ಇರಬೇಕಂದ್ರೆ ನಾವು ಕಷ್ಟಪಡಲೇಬೇಕು. ಸೊ ಗೆಟ್ ಬ್ಯಾಕ್ ಟು ಯುವರ್ ವರ್ಕ್. ಸಾರಿ ಕಾರ್ತಿಕ್. ಸಾರಿನಾ? ಯಾಕೆ? ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಇವತ್ತು. ನಾನು ಇವತ್ತು ಇಡೀ ದಿನ ಅವಳ ಜೊತೆನೇ ಇರಬೇಕು ಅಂತ ಪ್ರಾಮಿಸ್ ತೊಗೊಂಡಿದ್ದಾಳೆ. ನಾನು ಬೇಗ ಹೋಗಬೇಕು. ಇವತ್ತು ಒಂದಿನ ಲೀವ್ ಕೊಡ್ತೀಯಾ? ಆಫೀಸಲ್ಲಿ ಇಷ್ಟೊಂದು ವರ್ಕ್ ಇರುವಾಗ ಲೀವ್ ಕೇಳ್ತಾ ಇದೆಯಲ್ಲ ದಿಯಾ. ಅದಕ್ಕೆ ಅಲ್ವಾ ಸಾರಿ ಕೇಳಿದ್ದು. ನಿನ್ನ PA ಗಲ್ದಿದ್ರು ನಿನ್ನ ಗರ್ಲ್ ಫ್ರೆಂಡಿಗೋಸ್ಕರ ಲೀವ್ ಕೊಡ್ತೀಯಾ ಪ್ಲೀಸ್? ಓಕೆ ಫೈನ್, ಹೋಗು. ನೈಟ್ ಲೇಟ್ ಮಾಡದೆ ಬೇಗ PG ಸೇರ್ಕೊ. ಥ್ಯಾಂಕ್ ಯು ಕಾರ್ತಿಕ್. ಡ್ಯಾಡ್, ಇವತ್ತು AB ಕಂಪ್ನಿ ಜೊತೆ ಮೀಟಿಂಗ್ ಇದೆ. ನೀವು ಅದನ್ನು ಹ್ಯಾಂಡಲ್ ಮಾಡ್ತೀರಲ್ಲ? ನನಗೂ ಬೇರೆ ಕಂಪ್ನಿ ಜೊತೆ ಮೀಟಿಂಗ್ ಇದೆ. ಓಕೆ ಕಾರ್ತಿಕ್, ನಾನು ಅಟೆಂಡ್ ಮಾಡ್ತೇನೆ. ಬೆಳಗ್ಗೆ ಆರಾಮಾಗಿ ತಿಂಡಿ ತಿನ್ನೋದು ಬಿಟ್ಟು ಇಲ್ಲೂ ಆಫೀಸ್ ವಿಚಾರನೇನಾ? ಆಫೀಸ್ ವಿಷಯ ಬಿಟ್ಟು ತಿಂಡಿ ತಿನ್ನಿರಿ ಮೊದಲು. ನಿಮ್ಮಮ್ಮ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ನನ್ನ ಹತ್ರನಾ? ಏನಮ್ಮ ಅದು? ಅಮ್ಮ ನಿನಗೊಂದು ಮ್ಯಾಚ್ ಫಿಕ್ಸ್ ಮಾಡಿದ್ದಾಳೆ. ನೀ ಸುಮ್ಮನಿರೋ. ಏನು ವಿಷಯ ಅಂದರೆ ನಿನ್ನ ಮದುವೆ ಬಗ್ಗೆ ಕಾರ್ತಿಕ್. ನಿನಗೆ ಮದುವೆ ಮಾಡಬೇಕು ಅಂತ ನಾನು ನಿಮ್ಮ ಡ್ಯಾಡಿ ಅಂದ್ಕೊಂಡಿದ್ದೇವೆ. ನಿನಗೇನು ಅಭ್ಯಂತರ ಇಲ್ಲ ಅಲ್ಲ? ಇಷ್ಟು ಬೇಗ ಮದುವೆನಾ? ನಾನು ಮದುವೆನ ಇನ್ನೂ 2-3 ವರ್ಷ ಬಿಟ್ಟು ಆಗುವ ಅಂದ್ಕೊಂಡಿದ್ದೇನಮ್ಮ. ನಾನು ಅಚೀವ್ ಮಾಡೋದು ಇನ್ನೂ ತುಂಬ ಇದೆ. ನಂಗೆ ಈಗಲೇ ಪೋಸ್ಟ್ ಮಾಡಬೇಡಿ. ನಿನ್ನ ಮದುವೆಗೂ ಅಚೀವ್ಮೆಂಟ್ಗೂ ಏನೋ ಸಂಬಂಧ ಕಾರ್ತಿಕ್? ನಿನ್ನ ಮದುವೆ ಆದಮೇಲೂ ನಿನ್ನ ಗೋಲ್ನ ನೀನು ರೀಚ್ ಮಾಡ್ಬೋದಲ್ವಾ? ಆದರೆ ಒಳ್ಳೆ ಸಂಬಂಧ ಕೈಜಾರು ಹೋದರೆ ಮತ್ತೆ ಸಿಗಲ್ವಲ್ಲ? ನಿನಗೆ ಈ ವರ್ಷನೇ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೇವೆ, ಅದಕ್ಕೆ ನಿನಗೆ ಕೇಳ್ತಿರೋದು. ಫೈನ್ ಮಾಮ್, ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂದಮೇಲೆ ನಾನು ಯಾಕೆ ಬೇಡ ಅನ್ಲಿ? ನಾನು ಹೇಳಿಲ್ವಾ ನಿಮಗೆ? ನಾನು ಹೇಳಿದ್ರೆ ನನ್ನ ಮಗ ಖಂಡಿತ ಒಪ್ಕೊಳ್ತಾನೆ ಅಂತ. ನೀನು ಅರ್ಧ ವಿಷಯ ಮಾತ್ರ ಹೇಳಿದೆ ಸರಳ, ಪೂರ್ತಿ ವಿಷಯನೂ ಹೇಳು. ನಾನೊಂದು ಹುಡುಗಿನ ನೋಡಿದ್ದೀನಿ ಕಾರ್ತಿಕ್. ಆ ಹುಡುಗಿ ನಿನಗೆ ಒಳ್ಳೆ ಜೋಡಿ, ನಮ್ಮ ಫ್ಯಾಮಿಲಿಗೂ ಸರಿ ಹೋಗ್ತಾಳೆ. ಹುಡುಗಿ ನೋಡಿದ್ದೀನಿ ಅಂದರೆ ನಮ್ಮ ನನಗೂ ಒಂದು ಮಾತು ಕೇಳಬೇಕಿತ್ತಲ್ವಾ? ಇವಾಗ ಕೇಳ್ತಾ ಇದ್ದೇನಲ್ವಾ? ಏನಾಯಿತು? ನಿನಗೆ ಒಪ್ಪಿಗೆ ಅಲ್ವಾ?
ನಾನು ಜಸ್ಟ್ ಮದುವೆ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡೆ. ಆದರೆ ನೀವು ಹುಡುಗಿ ನೋಡೋವರೆಗೂ ಹೋಗಿದ್ರಿ ಅಂತ ಗೊತ್ತಾಗಲಿಲ್ಲ. ಇವಾಗ ಏನಾಯಿತು ಕಾರ್ತಿಕ್? ನೀವಿನ್ಯಾವ ಹುಡುಗಿನೂ ನೋಡಬೇಡಿ ಅಮ್ಮ. ಆಲ್ರೆಡಿ ನಾ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಏನು ಆಲ್ರೆಡಿ ಒಂದು ಹುಡುಗಿನ ಇಷ್ಟಪಡ್ತಾ ಇದೀಯಾ? ಆದರೆ ನಮ್ಗೆ ಇಷ್ಟು ದಿನ ಆದರೂ ಹೇಳಿಲ್ವಲ್ಲ. ಯಾರು ಆ ಹುಡುಗಿ? ದಿಯಾ ಕಂಪ್ನಿ ಭಾಸ್ಕರ್ ರಾವ್ ಅಂಕಲ್ ಮಗಳಿದಾರಲ್ವಾ, ಅವ್ರ ಮಗಳು ದಿಯಾ. ಏನು ಆ ಹುಡುಗಿನ? ಹಾಂ, ಅದೇನು ಒಳ್ಳೆ ಫ್ಯಾಮಿಲಿ ಅಲ್ಲ ಕಾರ್ತಿಕ್. ನಿನ್ನ ಸೆಲೆಕ್ಷನ್ ರಾಂಗ್. ಅದಲ್ಲದೆ ಅವಳು ನಿಂಗೆ ಒಳ್ಳೆ ಜೋಡಿನೂ ಅಲ್ಲ. ಫ್ಯಾಮಿಲಿ ಹೇಗಿದ್ರೇನಪ್ಪ, ದಿಯಾ ಒಳ್ಳೆ ಹುಡುಗಿ. ಅವಳ ಜೊತೆ ನಾನು ತುಂಬ ಖುಷಿಯಾಗಿರ್ತೀನಿ. ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ. ಬೇಡ ಕಾರ್ತಿಕ್, ಆ ಫ್ಯಾಮಿಲಿ ಹೆಸರು ಕೇಳಿದ್ರೇ ಗೊತ್ತಾಗುತ್ತೆ ಆ ಹುಡುಗಿ ಹೇಗೆ ಅಂತ. ಆ ಹುಡುಗಿನ ನೋಡ್ದೇನೆ ಬೇಡ ಅಂತಿದ್ದೀನಿ ಅಂದರೆ ಅರ್ಥ ಮಾಡ್ಕೊ ನಾನು ಯಾಕೆ ಬೇಡ ಅಂತ ಇದ್ದೀನಿ ಅಂತ. ಅವಳು ನಿನಗೆ ಒಳ್ಳೆ ಜೋಡಿನೇ ಅಲ್ಲ, ಮತ್ತು ಈ ಮನೆಗೆ ಒಳ್ಳೆ ಸೊಸೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಓ ಪ್ಲೀಸ್ ಅಮ್ಮ, ನೀ ನೋಡಿರೋ ಹುಡುಗಿನೇ ಫಿಕ್ಸ್ ಮಾಡಬೇಕು ಅಂತ. ದಿಯಾನ ನೋಡದೆ ಅವಳ ಬಗ್ಗೆ ತಿಳ್ಕೊಳ್ದೆ ನೋ ಅನ್ಬೇಡ. ನೀನು ಹಾಗೆ ಹೇಳಿದ್ರೆ ನಂಗೆ ತುಂಬ ನೋವಾಗುತ್ತಮ್ಮ. ನಿನಗೆ ಫ್ಯೂಚರಲ್ಲಿ ನೋವಾಗಬಾರ್ದು ಅಂತಾನೆ ಹೀಗೆ ಹೇಳ್ತಾ ಇರೋದು ಕಾರ್ತಿಕ್. ನನ್ನ ಮೇಲೆ ನಂಬಿಕೆ ಇದ್ದರೆ ಆ ಹುಡುಗಿನ ಮರ್ತು ಬಿಡು. ನನಗೆ ಆ ಫ್ಯಾಮಿಲಿ ಜೊತೆ ಸಂಬಂಧ ಬೆಳೆಸೋದು ಸ್ವಲ್ಪನೂ ಇಷ್ಟ ಇಲ್ಲ. ನೀವು ಹೇಳಿದಷ್ಟು ಈಸಿ ಅಲ್ಲಮ್ಮ ನಾನು ಅವಳನ್ನು ಮರೆಯೋದು. ನಾನು ಅವಳನ್ನ ಲವ್ ಮಾಡ್ತಾ ಇದ್ದೇನಮ್ಮ, ಅವಳನ್ನ ಮರೆಯೋಕ್ಕಾಗಲ್ಲ. ನೋಡು ಕಾರ್ತಿಕ್, ನಾನು ನೋಡಿರೋ ಹುಡುಗಿನೇ ನೀನು ಮದುವೆ ಆಗಬೇಕು. ಇಲ್ಲ ಅಮ್ಮ, ನಾ ಮದುವೆ ಆದ್ರೆ ಅವಳನ್ನೇ. ಅಮ್ಮ, ಅಣ್ಣಿಗೆ ಇಷ್ಟ ಇಲ್ವಂತಲ್ಲ, ಮತ್ತೆ ಯಾಕೆ ಸುಮ್ಮನೆ ಫೋರ್ಸ್ ಮಾಡ್ತಾ ಇದೀಯ? ಅವ್ರ ಫ್ಯಾಮಿಲಿ ಬಗ್ಗೆ ನಿನಗೇನೋ ಗೊತ್ತು. ನಾನು ಏನಂದಿದ್ದೆ ಸರಳ? ಅವನಿಗೆ ಇಷ್ಟ ಇಲ್ಲ ಅಂದರೆ ಫೋರ್ಸ್ ಮಾಡಬೇಡ ಅಂತ ಹೇಳಲಿಲ್ಲ. ಅಂದರೆ ಆ ಹುಡುಗಿನೇ ಈ ಮನೆ ಸೊಸೆ ಮಾಡ್ಕೊಳ್ತೀರಾ? ಅವನಿಗೆ ಬುದ್ಧಿ ಇಲ್ಲ ಅಂದರೆ ನೀವು ಹೀಗೆ ಮಾತಾಡ್ತೀರಲ್ರಿ? ಹಾಗಲ್ಲ ಸರಳ, ಅವನಿಗೆ ಸಮಾಧಾನದಿಂದ ತಿಳಿಸೇಳು, ಅವನು ಅರ್ಥ ಮಾಡ್ಕೊತಾನೆ.